ಆಗ್ತೀರಿ? ಜ್ಞಾನಿ ಆಗ್ತೀರಿ. ಹೌದಲ್ಲ? ಎಸ್ ಸರ್ ನೋ ಮೇಡಮ್? ಈಗ ಉದಾಹರಣೆಗೆ ನಾನು ಯಾರೇನೋ ಒಂದು ಚಟ ಸ್ಟಾರ್ಟ್ ಆಯ್ತು ಅನ್ಕೊಳ್ರಿ. ಏನೋ ಒಬ್ಬನಿಗೆ ಏನೋ ಒಂದು ಚಟ ಸ್ಟಾರ್ಟ್ ಆಯ್ತು, ಅವನು ಅದು ಇಲ್ಲಾಂದ್ರೆ ಅವ್ನು ಇರೋಕ್ಕಾಗೋದಿಲ್ಲ. ಅವಾಗ ಏನಂತೀವಿ ಅವನ್ನ? ಆಗ್ತಾನಮ್ಮ, ಅವನು ದಿನ ಆಗ್ತಾನೆ ಇರ್ತಾನ. ಅವನು ಒಂದಿನ ಇಲ್ಲ ಅಂದ್ರೆ ಏನಾಗಿ ಅವನು ಇರೋದಿಲ್ಲ, ಅದು ಬೇಕಂತಾನ ಅವ್ನು ನಾವೇನಂತೀವಿ ಅದಂತೀವಿ. ಅದ್ರಂಗ ನೀವು ಕೂಡ ಏನಾಗ್ಬಿಡ್ತೀರಿ, ಚೆನ್ನಾಗಿ ಧ್ಯಾನ ಮಾಡಿ 41 ದಿನ ಮಾಡಿದ ಕೂಡಲೇ ನೀವು ಕೂಡ ಏನಾಗ್ಬಿಡ್ತೀರಿ, ಜ್ಞಾನಿ ಆಗ್ಬಿಡ್ತೀರಿ. ಇದು ಒಳ್ಳೇದಿದು, ಪಾಸಿಟಿವ್ ನಾನು ಹೇಳ್ತಿರೋದು. ನಿಮಗೆ ಉದಾಹರಣೆ ಹೇಳಿದೆ, ಅದು ಬೇಡ, ಆ ಮಾತುಗಳೇ ಬೇಡ. ಸೊ ಹಾಗಾಗಿ ನಾವು 41 ದಿನ ಕಂಟಿನ್ಯೂ ಮಾಡ್ಬೇಕಂತ ಯಾಕೆ ಹೇಳ್ತೀವಿ ಅಂತಂದರೆ, ಈ ಒಂದು ಧ್ಯಾನಕ್ಕೆ ನಿಮ್ಮ ಮನಸ್ಸು, ನಿಮ್ಮ ಈ ಒಂದು ದೇಹ ಇವೆಲ್ಲವೂ ಏನಾಗ್ಬಿಡ್ಬೇಕು, ಹೊಂದ್ಕೊಂಡು ಹೋಗ್ಬಿಡ್ಬೇಕು. ಇನ್ನು ಧ್ಯಾನ ಮಾಡಿಲ್ಲಪ್ಪ ಅಂದರೆ ಅವತ್ತು ನಾನು ಏನೋ ಕಳ್ಕೊಂಡಿನಿ ಅನಿಸ್ತದೆ. ಹೌದಲ್ವಾ? ಈಗ ಅಲ್ಲಿ 11 ದಿವಸದಿಂದ ಮಾಡ್ತಾಯಿದ್ದೀರಿ, ವೆರಿ ಗುಡ್ ಮೇಡಮ್, ತೊಂದರೆ ಇಲ್ಲ, ಕಂಟಿನ್ಯೂ ಮಾಡಿರಿ. ಒಟ್ಟು 41 ದಿನ ಚೆನ್ನಾಗಿ ಧ್ಯಾನ ಮಾಡಿಬಿಟ್ರೆ ಅನ್ಕೊಳ್ರಿ, ಅವಾಗ ನೀವೇನಾಗ್ತೀರಿ, ಧ್ಯಾನಿ ಆಗ್ತೀರಿ. ಏನಾಗ್ತೀರಿ? ವೆರಿ ಗುಡ್. ಒಂದ್ಸರಿ ಜೋರಾಗಿ ಚಪ್ಪಾಳೆ. ಇನ್ನು ಮೆಲ್ಲಕ ನೆಕ್ಸ್ಟು ಇನ್ನೂ ಒಂದು 41 ದಿನ ಹಂಗೆ ಕಂಟಿನ್ಯೂ ಮಾಡಿದ್ರೆ ಅನ್ಕೊಳ್ರಿ, ಅವಾಗ ಏನಾಗ್ತೀರಿ ಗೊತ್ತಾ? ಏನಾಗ್ತೀರಿ ಅಂದರೆ ಯೋಗಿ ಆಗ್ತೀರಿ. ಏನಾಗ್ತೀರಿ? ಯೋಗಿ. ಹೆಸರು ಕೇಳಿರಿ ಆಗ್ಬಿಟ್ರಲ್ಲ? ಕೇಳಿರಾ? ಕೆಲವರು ಹಂಗಂತೀರಿ. ಯೋಗಿ ಅಂದ್ರೆ ಏನು ಗೊತ್ತಿಲ್ಲ. ನಾನು ಹೇಳ ಬೇಡವಾ? ಚಪ್ಪಾಳೆ ಹೊಡಿರಿ ಹಂಗಂದ್ರೆ. ಯೋಗಿ ಅಂದ್ರೆ ನಮ್ಮ ಮನಸ್ಸನ್ನ, ಯಾರ ಮನಸ್ಸನ್ನು ಅವ್ರ ಕಂಟ್ರೋಲಲ್ಲಿ ಇಟ್ಕೊಳ್ತಾರಲ್ಲ ಅವರು ಯೋಗಿಗಳು. ಮನಸ್ಸು ಆಡ್ದಂಗೆ ನಾವು ಆಟ ಆಡ್ತಾ ಇರ್ತೀವಿ ಧ್ಯಾನ ಆಗೋದಕ್ಕಿಂತ ಮುಂಚಿತವಾಗಿ. ಯಾವಾಗಾದ್ರೆ ಧ್ಯಾನ ಮಾಡಿ 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 ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತೀವಿ. ಅಂದ್ರೆ ಏನು? ನಾವು ಹೇಳ್ದಂಗೆ ಮನಸ್ಸು ಕೇಳ್ತತೆ. ಮನಸ್ಸಿನ ಆಧೀನದಲ್ಲಿ ನಾವು ಇಷ್ಟು ದಿವಸ ಇದ್ದೀವಿ. ಯಾವಾಗಾದ್ರೆ ಧ್ಯಾನ ಮಾಡಿದ ಕೂಡಲೇ ಯೋಗಿ ಸ್ಥಿತಿ ಬರೋಷ್ಟೊತ್ತಿಗೆ ಮನಸ್ಸು ನಿನ್ನ ಕಂಟ್ರೋಲಲ್ಲಿ ಇರ್ತತೆ. ಆಫ್ ಅಂದ್ರೆ ಆಫ್ ಆಗ್ತತೆ, ಆನ್ ಅಂದ್ರೆ ಆನ್ ಆಗ್ತತೆ. ಆದರೆ ನಿನ್ನ ಮನಸ್ಸು ಏನಾಗ್ತತೆ, ಕಲುಷಿತ ಇರ್ತತೆ. ಕಲುಷಿತ ಅಂದ್ರೆ ಏನು? ಯಾವಾಗಲೂ ನೆಗೆಟಿವ್ ಆಗಿ ಇಲ್ಲ ಏನೇನೋ ತಿಕ್ಕ ಆಲೋಚನೆ ಮಾಡ್ತಿರ್ತದೆ, ಏನೇನೋ ಇಲ್ಲದಿಲ್ಲಿದ್ದ ಆಲೋಚನೆ ಮಾಡ್ತಿರ್ತದೆ. ಯಾರನ್ನ ಏನೇನೋ ಅಂದ್ಬಿಟ್ರೆ, ಏನೇನೋ ಬೈದ್ಬಿಟ್ರೆ, ಇಲ್ಲ ಅತ್ತೆ ಸೊಸೆನ ಬೈದ್ಬಿಟ್ರೆ, ಸೊಸೆ ಅತ್ತೆನ ಬೈದ್ಬಿಟ್ರೆ ಸಿಟ್ಟಾಗ್ಬಿಡೋದು, ಜಗಳ ಮಾಡ್ಬಿಡೋದು, ಈ ಥರ. ಅದರಿಂದ ಜಲ್ದಿ ಮನಸ್ಸು ಏನಾಗ್ತಿರ್ತತೆ, ಕುಂದಿ ಹೋಗ್ತಾ ಇರ್ತತೆ, ಕಲುಷಿತ ಇರ್ತತೆ. ಯಾರನ್ನ ಏನೋ ಅಂದ್ಬಿಟ್ರೆ ಜಲ್ದಿ ಸಿಟ್ಟಾಗ್ಬಿಡೋದು, ಈ ಥರ ಇರ್ತತೆ. ಯಾವಾಗಾದ್ರೂ ನಿನ್ನ ಮನಸ್ಸು ಶುದ್ಧಿಯಾಗಿ, ನಿನ್ನ ಮನಸ್ಸು ಸ್ಟ್ರಾಂಗ್ ಆಗಿ, ಅವಾಗ ನಿನ್ನ ಮನಸ್ಸು ನಿನ್ನ ಹತೋಟಿಯಲ್ಲಿ ಬರ್ತತಲ್ಲ, ಅವಾಗ ಏನಾಗ್ತಾರ, ಅವ್ರನ್ನ ಏನಂತೀವಿ ಯೋಗಿ ಅಂತೀವಿ. ಫಸ್ಟ್ 41 ದಿನ ಧ್ಯಾನ ಮಾಡಿದ್ರೆ ಏನಾದ್ರಿ ನೀವು? ಮತ್ತೆ ಇನ್ನೊಂದು 41 ದಿನ ಧ್ಯಾನ ಮಾಡಿದ್ರೆ ಏನಾಗ್ಬಿಟ್ರಿ? ಏನಾಗ್ತೀರಿ? ಅಲ್ಲಿಗೆ ಮುಗ್ತೈತಾ? ಮುಗಿದಿಲ್ಲ. ಮತ್ತೆ ಒಂದು 41 ದಿನ ಧ್ಯಾನ ಮಾಡಿರಿ ಅನ್ಕೊಳ್ರಿ, ಅವಾಗ ಏನಾಗ್ತಿರಿ ಗೊತ್ತಾ? ಋಷಿ ಆಗ್ತೀರಿ. ಏನಾಗ್ತೀರಿ? ಋಷಿಗಳು ನೋಡಿರ ನೀವು ಹೆಂಗಿರ್ತಾರೆ ಹೇಳ್ರಿ? ಅವರು ಹಿಂಗೆ ಗಡ್ಡ ಬಿಟ್ಕೊಂಡು ಹಿಂಗಿದ್ಕೊಂಡು ತಪಸ್ ಮಾಡ್ತಿರ್ತಾರಲ್ಲ, ಅವರೆಲ್ಲ ಋಷಿಗಳು. ಹೌದಲ್ಲ ಅಂತ ನೀವು ಅನ್ಕೊಂಡಿರಿ. ಅವರಲ್ಲ, ಅವರು ಅವ್ರು ಋಷಿಗಳೇ. ಆದರೆ ಆಧ್ಯಾತ್ಮಿಕವಾಗಿ ಋಷಿಗಳಂದ್ರೆ ಏನಪ್ಪಾ ಅಂದರೆ, ಯಾರಿಗಾದರೆ ಚೆನ್ನಾಗಿ ಧ್ಯಾನ ಮಾಡಿ ಮನಸ್ಸು ನಿರ್ಮಾನುಷಾಗಿ ಮನಸ್ಸೆಲ್ಲ ಕಂಟ್ರೋಲಿಗೆ ಬರ್ತದೋ, ಮನಸ್ಸು ಶೂನ್ಯ ಆಗ್ತದೋ, ಯಾವಾಗಾದರೆ 3ನೇ ಕಣ್ಣಿನ ಅನುಭವಗಳಾಗ್ತವೋ, 3ನೇ ಕಣ್ಣು ಯಾರಿಗಾದ್ರೂ ಓಪನ್ ಆಗ್ತದೋ ಅವ್ರನ್ನೇನಂತೀವಿ ನಾವು? ಋಷಿಗಳು ಅಂತೀವಿ. ಈಗ ಮೇಡಮ್ನವರು ಯಾರೋ ಒಬ್ರಿಗೆ ಹೇಳಿದ್ರು, ನಾನು ಎಲ್ಲೋ ಹಿಮಾಲಯದಲ್ಲಿ ಅರಣ್ಯದಲ್ಲಿ ಅದೀನಿ, ಆ ಥರ ವಿಷನ್ ಕಾಯ್ತು ಅಂತ ಹೇಳಿದ್ರಿ. ಅದೇನಪ್ಪ ಅಂದರೆ 3ನೇ ಕಣ್ಣಿನ ಅನುಭವ. ಅದು ಆ ಥರ ಅನುಭವಗಳು ಆಗ್ತಾ ಇರ್ತವೆ. ಆದರೆ ನಿಮ್ಮ 3ನೇ ಕಣ್ಣು ಓಪನ್ ಆಗ್ತತೆ. 3ನೇ ಕಣ್ಣು ಗೊತ್ತಾಗ್ತತ? 3ನೇ ಕಣ್ಣು ಅಂದ್ರೆ ಎಲ್ಲಿರ್ತತೆ? ಇಲ್ಲಿರ್ತತೆ. ಇಲ್ಲಿ ಅಂದ್ರೆ ಏನು? ಇಲ್ಲಿ ಇದು ಚರ್ಮಚಕ್ಷು, ಮನೋಚಕ್ಷು, ದಿವ್ಯಚಕ್ಷು. ಚರ್ಮಚಕ್ಷು ಅಂದ್ರೆ ಇವು ಕಣ್ಣುಗಳು, ಮನೋಚಕ್ಷು ಅಂದ್ರೆ ನಮ್ಮ ಮನಸ್ಸು, ಆಮೇಲೆ ದಿವ್ಯಚಕ್ಷು ಅಂದ್ರೆ ನಮ್ಮ 3ನೇ ಕಣ್ಣು. ಆ 3ನೇ ಕಣ್ಣಿನಿಂದ ನಾವು ಎಲ್ಲವನ್ನೂ ನೋಡ್ತೀವಿ. ಅದನ್ನೇನಂತಾರೆ? ಆ ಒಂದು ಸ್ಥಿತಿನ ಏನಂತಾರೆ? ಋಷಿ ಸ್ಥಿತಿ.
ಇನ್ನು 41 ದಿನಕ್ಕೆ, ಮೂರನೇ 41 ದಿನಕ್ಕೆ ಏನಾದ್ರಿ ನೀವು? ಏನಾದ್ರಿ? ಆದ್ಮೇಲೆ ಮತ್ತೆ ಇನ್ನೊಂದು 41 ದಿನ, ಇನ್ನೊಂದು 41 ದಿನಕ್ಕೆ ಏನಾಗ್ತೀರಿ ಗೊತ್ತಾ? ಏನಾಗ್ತೀರಿ? ರಾಜಋಷಿ ಆಗ್ತೀರಿ. ಏನಾಗ್ತೀರಿ? ಏನಾಗ್ತೀರಿ? ರಾಜಋಷಿ ಅಂದ್ರೆ ಏನಂದ್ರೆ ಮೂರನೇ ಕಣ್ಣು ಓಪನ್ ಆಗ್ಬಿಡ್ತತೆ. ಅವಾಗ ಆ ಮೂರನೇ ಕಣ್ಣಿನಿಂದ ಅವನ ಜನ್ಮಗಳೆಲ್ಲ ತಿಳ್ಕೊಂತಾನೆ, ಅವನು ಪಾಪಕರ್ಮಗಳೆಲ್ಲ ತಿಳ್ಕೊಂತಾನೆ, ಅವನು ಒಂದು ವಿಳಾಸನೆಲ್ಲ ತಿಳ್ಕೊಂತಾನೆ. ಆ ವಿಳಾಸನ ಅದನ್ನೆಲ್ಲ ತಿಳ್ಕೊಳ್ಳೋದನ್ನ ಏನಂತಾರೆ? ರಾಜಋಷಿ. ನಾನು ಯಾರು, ಎಲ್ಲಿಂದ ಬಂದಿನಿ, ಯಾಕೆ ಬಂದಿನಿ, ಹೆಂಗೆ ಬಂದಿನಿ, ಇದೆಲ್ಲ ಸಂಪೂರ್ಣವಾದಂಥ ಮಾಹಿತಿ ತಿಳ್ಕೊಂತಾನೆ. ಯಾವಾಗ? ಈ ರಾಜಋಷಿ ಸ್ಥಿತಿಯಲ್ಲಿ. ಅವನ್ನೇನಂತಾರೆ? ರಾಜಋಷಿ ಅಂತಾನೆ. ಈ ರಾಜಋಷಿ ಸ್ಥಿತಿಯಿಂದ ನೆಕ್ಸ್ಟ್ ಮತ್ತೆ ಮೆಲ್ಲಕ್ಕೆ ಏನಾಗ್ತೀವಿ? ಬ್ರಹ್ಮಋಷಿ ಆಗ್ತೀವಿ. ಈ ವರ್ಣನ ಕೇಳಿರ ಬ್ರಹ್ಮರ್ಷಿ ಅಂತ ಹೇಳಿಲ್ಲ? ಏನ ಸರ್ ಹೊಸ್ತಾಗಿ ಹೇಳಿರಾ? ಕೇಳಿರ ಮೇಡಮ್? ಬ್ರಹ್ಮರ್ಷಿ. ಬ್ರಹ್ಮರ್ಷಿ ಅಂದ್ರೆ ಹೆಂಗ? ನಮ್ಮ ಪತ್ರಿ ಸಾರ್ಥರ ಆಗ್ತೀವಿ. ಬ್ರಹ್ಮರ್ಷಿ ಅಂದ್ರೆ ಬಸವಣ್ಣನ ಥರ ಆಗ್ಬಿಡ್ತೀವಿ. ಬ್ರಹ್ಮರ್ಷಿ ಅಂದ್ರೆ ಒಬ್ಬ ಶಿವನ ಥರ ಆಗ್ಬಿಡ್ತೀವಿ. ಬ್ರಹ್ಮರ್ಷಿ ಅಂದ್ರೆ ಎಲ್ಲ ಜ್ಞಾನ ಬಂದ್ಬಿಡ್ತತೆ. ಈ ಸರ್ವ ಸೃಷ್ಟಿಯ ರಹಸ್ಯ ಎಲ್ಲ ಗೊತ್ತಾಗ್ತತೆ. ನೀನು ಒಬ್ಬ ಜಗದ್ಗುರು ಆಗ್ತೀಯ, ವಿಶ್ವಗುರು ಆಗ್ತೀಯ. ಬ್ರಹ್ಮರ್ಷಿ ಸ್ಥಿತಿ ಅಂದ್ರೆ ನಿನ್ನೊಳಗಿರ್ತಕ್ಕಂಥ ಆತ್ಮವನ್ನ, ನಿನ್ನೊಳಗಿರ್ತಕ್ಕಂಥ ದೈವತ್ವವನ್ನು, ಎಲ್ಲರನ್ನು ದೈವತ್ವವನ್ನು ನೋಡ್ತಾ ಇರ್ತೀಯ. ಯಾರ ಮೇಲೆ ಭೇದ ಭಾವ ತೋರಿಸೋದಿಲ್ಲ, ಎಲ್ಲ ಜೀವಿಗಳಿಗೆ ಕರುಣೆ ತೋರಿಸ್ತಾ ಇರ್ತೀಯ. ಆದ್ಮೇಲೆ ಏನು ಮಾಡ್ತೀಯ? ಈ ಸಾರ್ಥರ ಎಲ್ಲ ಕಡೆ ಹೋಗಿ ಧ್ಯಾನ ಪ್ರಚಾರ ಮಾಡ್ತಿರ್ತಾನೆ. ಎಲ್ಲರಿಗೆ ಧ್ಯಾನದ ಬಗ್ಗೆ ಅರಿವು ಮೂಡಿಸ್ತಾ ಇರ್ತಾನೆ. ಎಲ್ಲ ಕಡೆ ಪಿರಮಿಡ್ ಶಕ್ತಿ ಬಗ್ಗೆ ಹೇಳ್ತಾ ಇರ್ತಾರೆ. ಒಟ್ಟು ಆ ಒಂದು ಆತ್ಮಜ್ಞಾನವನ್ನ ಎಲ್ಲರಿಗೆ ಹಂಚ್ತಾ ಇರ್ತಾರೆ. ಇವ್ರನ್ನೆಲ್ಲ ಏನಂತೀವಿ ನಾವು? ಬ್ರಹ್ಮರ್ಷಿಗಳಂತೀವಿ. ನೀವೆಲ್ಲರೂ ಎಲ್ಲಿ ಬರ್ಬೇಕು? ಬ್ರಹ್ಮರ್ಷಿ ಸ್ಥಿತಿ ಬರ್ಬೇಕು. ಈಗ ನೀವೆಲ್ಲಿದ್ದೀರಿ? ಎಲ್ಲಿದ್ದೀರಿ? ಈ ಧ್ಯಾನಿಯಿಂದ ಏನಾಗಬೇಕು? ಯೋಗಿಯಿಂದ ಏನಾಗಬೇಕು? ಋಷಿಯಿಂದ ಏನಾಗಬೇಕು? ರಾಜಋಷಿ. ರಾಜಋಷಿಯಿಂದ ಆದ್ಮೇಲೆ 41 ದಿನ ಧ್ಯಾನಿ, 41 ದಿನ ಯೋಗಿ, 41 ದಿನ ಋಷಿ, 41 ದಿನಕ್ಕ ರಾಜಋಷಿ, ಇನ್ನೊಂದು 41 ದಿನಕ್ಕ. ಎಷ್ಟು ದಿವಸದಾಗ ಆಗ್ಬಿಡ್ತೀರಿ ನೀವು ಬ್ರಹ್ಮಋಷಿಗಳು? 5 41 ದಿನಕ್ಕ, 4 5 20, 205 ದಿನಕ್ಕೆ ಏನಾಗ್ಬಿಡ್ತೀರಿ? ಏನಾಗ್ಬಿಡ್ತೀರಿ? ಏನಾಗ್ತೀರಿ? ಮತ್ತೆ ಮಾಡ್ತಾರ ಇಲ್ವಾ? ಬ್ರಹ್ಮರ್ಷಿ ಅಂದ್ರೆ ಏನು ಅರ್ಥ ನಿಮ್ಗೆ? ಅರ್ಥ ಅದ್ರದ್ದು ಆ ಬ್ರಹ್ಮರ್ಷಿ ಆ ಪದವಿಗೋಸ್ಕರ ಎಷ್ಟೋ ದೇವತೆಗಳು ಫೈಟಿಂಗ್ ನಡೀತೈತೆ ಗೊತ್ತಾ ನಿಮಗೆ? ವಿಶ್ವಾಮಿತ್ರನ ಸ್ಟೋರಿ ಕೇಳಿರಾ? ಆತ ಬ್ರಹ್ಮರ್ಷಿ ಆಗ 10 ವರ್ಷ ಧ್ಯಾನ ಮಾಡ್ಯಾನ. ಹೆಸರು ಮೇಡಮ್ ಗೊತ್ತಾ? ನಾವು 10 ವರ್ಷ ಮಾಡೋದು ಬೇಕಾಗಿಲ್ಲ. ಕೇವಲ 205 ದಿವಸ ಮಾಡಿದ್ರೆ ಸಾಕು. ನಾವೇನಾಗ್ಬಿಡ್ತೀವಿ? ಮತ್ತೆ ಇವ್ರು 15 ವರ್ಷದಿಂದ ಧ್ಯಾನ ಮಾಡ್ತಾರೆ. ಇವ್ರು ಆಲ್ರೆಡಿ ಬ್ರಹ್ಮರ್ಷಿಗಳು ಆಗ್ಬಿಟ್ಟಾರೆ. ನಾನೇನಾಗ್ಬಿಟ್ಟೀನಿ? ನಾನು ಬ್ರಹ್ಮರ್ಷಿ ಆಗ್ಬಿಟ್ಟೀನಿ. ಅದಕ್ಕಾಗಿ ಮನೆಗೆ ಬಂದು ಧ್ಯಾನ ಹೇಳೋದು. ಅಯ್ಯ ಅಪ್ಪ ಅಮ್ಮ ಎಲ್ಲರೂ ಧ್ಯಾನ ಮಾಡ್ರಿ ಅಂತ ಹೇಳ್ತಾ ಇದೀವಿ. ಯಾಕೆ ಹೇಳ್ತಾ ಇದೀವಿ? ಬ್ರಹ್ಮರ್ಷಿ ಆಗಿರೋದಕ್ಕಾಗಿದೆ. ಅರ್ಥ ಆಯ್ತಾ? ನಿಮ್ಗೆ ಇಲ್ಲಿಗೆ ಮುಗೀತು ಸರ್ 41 ದಿನ. ಇಲ್ಲಿವರೆಗೆ ಸೇರೋವರೆಗೂ ಐತೆ. ಎಲ್ಲವರೆಗೂ? ಆಗೋವರೆಗೂ. ನಿಮ್ಮ ಗುರಿ ಎಲ್ಲವರೆಗೂ? ಬ್ರಹ್ಮರ್ಷಿ ತತ್ವದವರೆಗೂ, ಬ್ರಹ್ಮರ್ಷಿ ಸ್ಥಿತಿವರೆಗೂ, ಆ ಗುರಿ ಮುಟ್ಟೋವರೆಗೂ. ಇಂಥ ಪಾಠ ಎಲ್ಲನೂ ಹೇಳ್ಕೊಡ್ತಾರ? ಎಲ್ಲನೂ ಯೂನಿವರ್ಸಿಟಿ ಐತಾ? ಈಗ ನಾನು ಈ ಮೇಡಮು ಡಾಕ್ಟರ್ ಆಗ್ಬೇಕಂದ್ರೆ ಈಗ ಆಗಕ್ಕೆ ಸಾಧ್ಯನಾ? ಏನು ಮೇಡಮ್ ಆಗಕ್ಕೆ ಸಾಧ್ಯನಾ? ಇಲ್ಲ. ಆದ್ರೆ ಬ್ರಹ್ಮರ್ಷಿ ಆಗ್ಬೋದು. ಎಸ್ ಸರ್ ನೋ ಮೇಡಮ್? ಡಾಕ್ಟರ್ ಗ್ರೇಟಾ ಬ್ರಹ್ಮರ್ಷಿ ಗ್ರೇಟಾ? ಎಸ್ ಸರ್ ನೋ ಮೇಡಮ್ ಹೇಳಿ. ನೀವೇನಲ್ಲ ಮತ್ತೆ ಪ್ರಧಾನಮಂತ್ರಿ ಆಗಕ್ಕೆ ಸಾಧ್ಯನಾ? ಆಗಕ್ಕೆ ಸಾಧ್ಯನಾ? ಓಲಿ ವಾರ್ಡ್ ಮೆಂಬರ್ ಆಗಕ್ಕೆ ಸಾಧ್ಯನಾ? ನೀವು 205 ದಿವಸದಲ್ಲಿ ಈ ವಾರ್ಡ್ ಮೆಂಬರ್ ಆಗ್ತೀರಾ ನೀವು?
ಆದ್ರೆ 205 ದಿವಸದಲ್ಲಿ ಏನಾಗ್ತೀರಿ ನೀವು? ಏನಾಗ್ತೀರಿ? ಏನು ಮಾಡಿದ್ರೆ ಎಷ್ಟು ದಿವಸ ಮಾಡಿದ್ರೆ ಮತ್ತೆ ವಾರ್ಡ್ ಮೆಂಬರ್ ಗ್ರೇಟಾ ಬ್ರಹ್ಮರ್ಷಿ ಗ್ರೇಟಾ? ಮತ್ತೆ ನಾವು ಎಂತ ಉನ್ನತ ಸ್ಥಿತಿಯಲ್ಲಿದ್ದೀವಿ ಸ್ವಲ್ಪ ಯೋಚನೆ ಮಾಡಿ. ಇವ್ಯಾವು ಸಣ್ಣವು ಇವೆಲ್ಲ. ವಾರ್ಡ್ ಮೆಂಬರ್ ಆಗೋದು, ಡಾಕ್ಟರ್ ಆಗೋದು, ಲಾಯರ್. ನಾನು ಲಾಯರ್ ಆಗಿದ್ದು ನಾನು ಲಾಯರ್ ಆಗೋಕೆ ಎಷ್ಟು ವರ್ಷ ಆಗುತ್ತೋ? 3 ವರ್ಷ. ಅದೇ ಬ್ರಹ್ಮರ್ಷಿ ಆಗ ಬೇರೆ 205 ದಿವಸದಲ್ಲೇ ಬ್ರಹ್ಮರ್ಷಿ ಆಗ್ಬಿಟ್ಟೆ. ಯಾವ್ದು ಗ್ರೇಟ್ ಇದರಲ್ಲಿ? ನಾನು ಫಸ್ಟ್ ಬ್ರಹ್ಮರ್ಷಿ ಆದಮೇಲೆ ಲಾಯರ್ ಆದೆ. ಎಸ್ ಆರ್ ನೋ ಮೇಡಮ್? ಹೇಳ್ರಿ, ನೀವು ಮಾತಾಡ್ಬೇಕು ನೀವು. ಅಯ್ಯೋ ರಾಮ, ನಾನು ಕನ್ನಡ ಅರ್ಥ ಆಗ್ತದಲ್ಲ ನಿಮಗೆ? ಅಂದರೆ ಲಾ ಓದಕ್ಕೆ 3 ವರ್ಷ ಆಯಿತು. 3 ವರ್ಷ ತಗಂತ ಟೈಮು. ಆದರೆ ಬ್ರಹ್ಮರ್ಷಿ ಆಗಕ್ಕೆ ಬೇರೆ 205 ದಿವಸದಲ್ಲಿ. ಈಗ ನೀವೆಲ್ಲರೂ ಮತ್ತೆ ನನ್ನಂಗೆ ಲಾ ಓದೋಕ್ಕಾಗೋದಿಲ್ಲ, ಆದರೆ ಬ್ರಹ್ಮರ್ಷಿಗಳಾಗ್ಬೋದು. ನೀವು ಡಾಕ್ಟರ್ ಆಗೋಕ್ಕಾಗೋದಿಲ್ಲ, ಆದರೆ ಬ್ರಹ್ಮರ್ಷಿಗಳಾಗ್ಬೋದು. ವಾರ್ಡ್ ಮೆಂಬರ್ ಆಗೋದಿಲ್ಲ, ಆದರೆ ನೀವು ಏನಾಗ್ಬೋದು? ನೀವು ವಾರ್ಡ್ ಮೆಂಬರ್ ಆಗ್ಬೇಕಂದ್ರೆ ಇಲ್ಲಿ ಎಷ್ಟೋ ಜನರುಗಳು ಸಹ ನೀವು ಸಂಪರ್ಕದಲ್ಲಿರ್ಬೇಕು. ಅವ್ರ ಮನಸ್ಸನ್ನು ಗೆಲ್ಲಬೇಕು. ಅವರೆಲ್ಲರೂ ನಿಮಗೆ ಓಟ್ ಹಾಕಿದರೆ ಅವಾಗ ನೀವೇನಾಗ್ತೀರಿ? ವಾರ್ಡ್ ಮೆಂಬರ್ ಆಗ್ತೀರಿ. ಆದರೆ ಇಲ್ಲಿ ಏನಾಗ್ತದೆ? ನೀವೇನಿಲ್ಲ, ಯಾರನ್ನ ಕೇಳೋದು ಬೇಕಾಗಿಲ್ಲ. ನೀನು ಎಲ್ಲೂ ಹೋಗೋದು ಬೇಕಾಗಿಲ್ಲ, ಮನೆ ತಿರುಗಾಡೋದು ಬೇಕಾಗಿ ಎಲ್ಲೇ ಇಲ್ಲ. ಅಮ್ಮ ಅಪ್ಪ ಅಂತ ಏನು ಕೇಳೋದು ಬೇಕಾಗಿಲ್ಲ, ಏನಿಲ್ಲ. ಕಣ್ಣೆರಡು ಮುಚ್ಕೊಂಡು ಶ್ವಾಸದ ಮೇಲೆ ಗಮನ ಕೊಟ್ಟರೆ ಸಾಕು. ಫಸ್ಟ್ 41 ದಿನ ಏನಾಗ್ತೀಗಿ? ಮತ್ತೆ 2ನೇ 41 ದಿನ ಏನಾಗ್ತೀಗಿ? 3ನೇ 41 ದಿನ ಏನಾಗ್ತೀರಿ? 4ನೇದು 5ನೇದು ನೀವು ಯಾರನ್ನ ಕೇಳೋದು ಬೇಕಾಯ್ತಾ? ಯಾರ ಏನಾಗ್ಬಿಡ್ತೀರಿ ನೀವು? ಏನಾಗ್ತೀರಿ? ಮತ್ತೆ ಇದು ಗ್ರೇಟಾ ಅದು ಗ್ರೇಟಾ? ಹೇಳ್ರಿ, ನಿಜ ಹೇಳ್ರಿ. ಇದೇ ಬೆಸ್ಟ್ ಅಲ್ಲ? ಇದೇ ಕೆಲಸ ಬೇಸಲ್ಲ? ಈ ಕೆಲಸದಲ್ಲೇ ಇರೋಣ ನಾವು, ಇದೇ ಕೆಲಸ ಮಾಡೋಣ. ಬೇರೆ ಏನು ಬೇಡ ಅಂತೇಳಿ ಮತ್ತೆ ಕುಟುಂಬನ ನೆಗ್ಲೆಕ್ಟ್ ಮಾಡಬಾರ್ದು. ಮತ್ತೆ ಮನೆಗೆ ಹೋಗಿ ಅಲ್ಲಿ ಕುಟುಂಬ ಧರ್ಮ ಕೂಡ ಮಾಡಬೇಕು. ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು. ಯಜಮಾನ್ರು ಕೂಡ ಚೆನ್ನಾಗಿ ನೋಡ್ಕೋಬೇಕು. ಆಮೇಲೆ ಅತ್ತೆ ಮಾವನ ಕೂಡ ಚೆನ್ನಾಗಿ ನೋಡ್ಕೋಬೇಕು. ಅದೆಲ್ಲ ಕುಟುಂಬ ಧರ್ಮ ಮಾಡ್ಬೇಕು. ಮತ್ತೆ ಮಾಡಿ ಆದಮೇಲೆ ಧ್ಯಾನ ಮಾಡಬೇಕು. ಧ್ಯಾನ ಮಾಡಿ 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 ಏನಾಗಬೇಕು? ಬ್ರಹ್ಮರ್ಷಿ ಆಗಬೇಕು. ಆಗ್ತೀರ ಎಲ್ಲರೂ ಆಗ್ತೀರಾ? ಎಲ್ಲರೂ ಇದು ಮೈಂಡ್ನಾಗ ಇಟ್ಕೊಳ್ರಿ. ಇಂಥ ವಿದ್ಯೆ ಯಾರು ಹೇಳ್ಕೊಡೋದಿಲ್ಲ. ಎಂಥರು ಹೇಳ್ಕೊಡ್ತಾರೆ ಗೊತ್ತಾ? ಇಂಥ ಮಂಗಳ ಮೂರ್ತಿಗಳು ಹೇಳ್ಕೊಡ್ತಿರ್ತಾರೆ. ಮಂಗಳಮೂರ್ತಿ ಯಾರಪ್ಪ ಅಂದರೆ ನಮ್ಮ ಹನುಮಂತರಾವ್ ಸರ್. ನೀವು ಕೂಡ ಮಂಗಳಮೂರ್ತಿ ಆಗ್ಬೇಕು. ಆವಾಗ ಅನ್ಕೊಂಡ್ರೆ ಇಲ್ವಾ? ಯಾವಾಗ ಆಗ್ತೀರಿ? ನೀವು 4 ಜನಕ್ಕೆ ಧ್ಯಾನವನ್ನು ಬೋಧನೆ ಮಾಡಿದಾಗ, ನೀವು 4 ಜನಕ್ಕೆ ಸಸ್ಯಾಹಾರದ ಮಹತ್ವನ ತಿಳಿಸಿದಾಗ. ಅರ್ಥಾಯ್ತಾ? ಈಗ ಚೆನ್ನಾಗಿ ಅಭ್ಯಾಸ ಮಾಡಿರಿ, ಚೆನ್ನಾಗಿ ಧ್ಯಾನ ಮಾಡಿರಿ. ಈ ರೀತಿ 41 ಸ್ವಲ್ಪ ನೀರು ಕೊಡ್ರಿ ಸರ್. ನ್ಯೂಟ್ರನ್ ಮಾತ್ರ ಮರಿಬೇಡ್ರಿ. ಓಕೆ, ನ್ಯೂಟ್ರನ್ ಮಾತ್ರ ಮರಿಬೇಡ್ರಿ. ಫಸ್ಟ್ ನೀವು ಧ್ಯಾನಿ ಆಗಬೇಕು. 41 ದಿನ. ಫಸ್ಟ್ 41 ದಿನ ಏನಾಗ್ರಿ? 2ನೇ 41 ದಿನಕ್ಕ, 3ನೇ 41 ದಿನಕ್ಕ, 4ನೇ 41 ದಿನಕ್ಕ, 5ನೇ 41 ದಿನಕ್ಕ, ಅಲ್ಲೇವರೆಗೂ ನೀವೇನು ಮಾಡಬೇಕು? ಧ್ಯಾನ ಮಾಡ್ತಾನೆ ಇರಬೇಕು. ಈ ಮನೆಯಲ್ಲಿ 41 ದಿನ ಆಯ್ತು ಅನ್ಕೊಳ್ರಿ, ಪಕ್ಕದ ಮೇಲೆ 41 ದಿನ ಇಟ್ಕೊಳ್ರಿ. ಇಲ್ಲ ಇಲ್ಲೇ ಮಾಡ್ತೀರಾ, ಇನ್ನೂ ಸಂತೋಷ ಆಯ್ತಾ? ಬಟ್ ಇಲ್ಲಿ ಏನಾಗಬೇಕು? ಈ 41 ದಿನ ಧ್ಯಾನಿ ಆಗಬೇಕು. ಮತ್ತೆ 2ನೇ 41 ದಿನಕ್ಕೆ ಮತ್ತೆ ನೀವೆಲ್ಲರೂ ಯೋಗಿಗಳು ಆಗ್ಬೇಕಾ ಬೇಡವಾ? ಮತ್ತೆ ಯೋಗಿಗಳು ಆಗ್ಬೇಕಂದ್ರೆ ಎಲ್ಲರೂ ಇಲ್ಲಿ ಸೇರ್ಬೇಕಾ ಬೇಡವಾ ನೀವು? ಹೌದಲ್ಲ? ಹಂಗಾಗಿ ಟೋಟಲ್ ಆಗಿ 205 ದಿನ ಇಲ್ಲಿ ನಿರಂತರವಾಗಿ ಕಾರ್ಯಕ್ರಮ ನಡಿಬೇಕು. ನೀವು ಈ ಮನೆಯಲ್ಲೇ ನಡೆಸ್ತಿರೋ, ಇಲ್ಲ ಇನ್ನೊಂದು ಮನೆಯಲ್ಲಿ ನಡೆಸ್ತಿರೋ, ಅಲ್ಲ ಯಾರು ಇಲ್ಲ ಇದ್ದೀರಿ, ಬೇಕಾದಷ್ಟು ಜನ ಇದ್ದೀರಿ. ನಿಮ್ಮ ಮನೇಲಿ 1 ದಿನ ಇಟ್ಕೊಳ್ರಿ, ಒಂದು 41 ದಿನ ಅವ್ರ ಮನೆಯಲ್ಲಿ, ಹಂಗೆ ಒಟ್ಟು ಒಂದು 5 ಜನ ಇದ್ದೀರಲ್ಲ,
5 ಮನೇಲಿ ಇಟ್ಕೊಂಡ್ಬಿಟ್ರೆ ಆಗೈತಿ. ಅವಾಗ ಏನೋ ನಾವೆಲ್ಲರೂ ಏನಾಗ್ಬಿಡ್ತೀರಿ, ನೀವೆಲ್ಲರೂ ಏನಾಗ್ಬಿಡ್ತೀರಿ ಆ ಥರ ಇಲ್ವಾ? ಅವತ್ತು ನಾನು ನಿಮ್ಮೆಲ್ಲರಿಗೆ ಬಂದು ಗೌರವ ಸನ್ಮಾನ ಮಾಡ್ತೀನಿ ನಿಮ್ಮೆಲ್ಲರಿಗೆ. ಬ್ರಹ್ಮರ್ಷಿಗಳೆಲ್ಲರಿಗೆ ಏನ್ಮ ನಿಮಗೆ ಎಲ್ಲರಿಗೆ ಗೌರವಯುತವಾಗಿ ಸನ್ಮಾನ ಮಾಡ್ತೀನಿ ನಾನು, ಬ್ರಹ್ಮರ್ಷಿಗಳೆಲ್ಲರಿಗೆ. ಬ್ರಹ್ಮರ್ಷಿ ಪದವಿ ಅಂದರೆ ನಿಮಗಿನ್ನೂ ಅವಗಾಹನೆ ತಗೊಳ್ರಿ. ವಿಶ್ವಾಮಿತ್ರ 10 ವರ್ಷ ಧ್ಯಾನ ಮಾಡಿದ್ರು ಕೂಡ ಅದಕ್ಕೆ ಸಿಕ್ಕಿಲ್ಲ. ಆದರೆ ನೀವು 205 ದಿವಸ ಧ್ಯಾನ ಮಾಡಿಬಿಟ್ರೆ ಏನು ಮಾಡ್ತೀರಿ? ಅಂದರೆ ಅಷ್ಟು ಈಗ ಶಕ್ತಿಯುತವಾಗೈತೆ ನಮ್ಮ ಭೂಮಿ. ಅರ್ಥ ಆಯ್ತಾ? ಸೊ ಹಾಗಾಗಿ ದಯಮಾಡಿ ಎಲ್ಲರೂ ಧ್ಯಾನವನ್ನು ಮಾತ್ರ ಬಿಡಬೇಡಿ. ನೀವು ಈ ಒಂದು ಧ್ಯಾನ ಪ್ರಯಾಣದಲ್ಲಿ ಅಪ್ ಟು ಎಲ್ಲವರಿಗೆ ಬ್ರಹ್ಮರ್ಷಿ ಆಗುವವರೆಗೂ ನಿಮ್ಮ ಸಾಧನೆ ಐತೆ ಅಂತ ಹೇಳ್ತಾ, ಇಂಥ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಂಥ ಹನುಮಂತರಾವ್ ಸಾರವರಿಗೆ ಮತ್ತು ನಿಮ್ಮೆಲ್ಲರಿಗೆ ನಾನು ಹೃದಯಪೂರ್ವಕ ಧನ್ಯವಾದವನ್ನು ಹೇಳ್ತೇನೆ. ಮತ್ತು ನಾನು ಮಧ್ಯದಲ್ಲಿ ಯಾವಾಗಾದರೂ ನಾನು ಮತ್ತೆ ಬರ್ತೀನಿ. ಸಾರು ನನಗೆ ಇನ್ವೈಟ್ ಮಾಡ್ತಾರೆ, ನಾನು ಬರ್ತೀನಿ. ಬಂದಾಗ ಮತ್ತೆ ಇನ್ನೂ ಹೊಸ ವಿಚಾರಗಳನ್ನು ತಿಳ್ಕೊಳ್ಳೋಣ. ಹಾಂ, ತಿಳ್ಕೊಂಬನ್ವ ಬೇಡವಾ? ನಾನು ಚೆನ್ನಾಗಿ ಹೇಳಿದ್ದೆ ನೋಡ್ರಿ, ನಿಜ ಹೇಳ್ರಿ. ವಚನಗಳು ಚೆನ್ನಾಗಿ ಹೇಳಿದ್ಯಾ? ವೆರಿ ಗುಡ್ ಮೇಡಮ್. ಇನ್ನೂ ಚಿಕ್ಕಿದೆ ಮೇಡಮ್ ವಚನಗಳು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಮ ಹಲವು ಅಂತ ಕೇಳಿರಲ್ಲ? ಓಕೆ. ನೆನಪಾಗೋಲ್ಲ ಸರ್ ಅವು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗೆ ನಡೆಯದಿದ್ದರೆ ಎಂಥ ನೊಲಿವನಯ್ಯ ಕೂಡಲ ಸಂಗಮ ದೇವ. ಇವ್ರ ಬಗ್ಗೆ ಇನ್ನು ಇದ್ರದ್ದು ಸಾರಾಂಶ ಎಲ್ಲ ತಿಳ್ಕೊಬೇಕಂದ್ರೆ ಭಾಳಷ್ಟು ಐತೆ ಅದ್ರದ್ದು. ಸುಮ್ಮನೆ ನಿಮಗೆ ಸಿಂಪಲ್ ಆಯ್ತು. ಸೊ ಒಟ್ಟಾರೆಯಾಗಿ ಒಬ್ಬ ಬಸವೇಶ್ವರ ಥರ ತಯಾರಾಗಬೇಕು ನೀವೆಲ್ಲರೂ. ಒಬ್ಬ ಅಕ್ಕ ಮಹಾದೇವಿ ಥರ ತಯಾರಾಗಬೇಕಂದ್ರೆ ಈ ಥರ ನೀವು ಧ್ಯಾನ ಮಾಡಿರಿ. 205 ದಿನ ನೀವು ಟೈಮ್. ನೀವು ಅಕ್ಕ ಮಹಾದೇವಿ ಆಗ್ಬೇಕು ಅನ್ಕೊಂಡ್ರಿ ಇಲ್ಲ? ಇಲ್ಲಿರೋರೆಲ್ಲರೂ ಅಕ್ಕ ಮಹಾದೇವಿಗಳು ಆಗ್ಬೇಕು ನೀವೆಲ್ಲರೂ. ಅದಕ್ಕೆ ಟೈಮ್ ಕೂಡ ಏನು 205 ದಿವಸ ಅಷ್ಟೇ. ಅರ್ಥ ಆಯ್ತಾ ಮೇಡಮ್? ಧನ್ಯವಾದಗಳು. ಈ ರೀತಿ ಎಲ್ಲ ಚೆನ್ನಾಗಿ ಧ್ಯಾನ ಮಾಡಿರಿ. ಇಂಥ ಅವಕಾಶ ಕೊಟ್ಟಂತ ಮಂಗಳಮೂರ್ತಿ ಕೂಡ ಹನುಮಂತರಾವ್ ಸಾರಿ ಒಂದು ಸರಿ ಜೋರಾಗಿ ಚಪ್ಪಾಳೆ.